ಇದೊಂದೇ ಒಂದು ಎಲೆ ಇದ್ದರೆ ಸಾಕು ಸ್ನೇಹಿತರೆ, ಎಷ್ಟೇ ಒಂದು ಉದುರ್ತಾ ಇರೋವಂಥ ಕೂದಲಾಗಿದ್ದರೂ ಕೂಡ ಒಂದೇ ಬಾರಿಗೇ ಸ್ಟಾಪ್ ಆಗುತ್ತೆ. ಜೊತೆಗೆ ಕೂದಲು ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ, ಕಪ್ಪಾಗಿ ಬೆಳೀತಾ ಹೋಗುತ್ತೆ. ಇನ್ನು ಹೆಣ್ಮಕ್ಳು ಅಂದ ತಕ್ಷಣ ಎಲ್ರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಕೂದಲು ಕೂಡ ಉದ್ದವಾಗಿ ಬೆಳಿಬೇಕು, ಕಪ್ಪಾಗಿರಬೇಕು, ಜೊತೆಗೆ ಉದುರೋದು ಕಡಿಮೆ ಆಗಬೇಕು. ಇನ್ನು ಯಾರಿಗೆ ತುಂಬ ಒಂದು ಚಿಕ್ಕ ಏಜ್ಗಿನ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ, ಅದು ಕೂಡ ಈ ಒಂದು ಎಲೆಯನ್ನು ನೀವು ಬಳಸ್ತಾ ಬರೋದ್ರಿಂದ ಅದು ಕೂಡ ಕಡಿಮೆ ಆಗಿ ಕೂದಲಂತೂ ಕಪ್ಪಾಗಿ, ಕಾಡಿಗೆ ಎಷ್ಟು ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ತುಂಬ ಸಾಫ್ಟ್ ಆಗುತ್ತೆ. ಒಂದು ಒಳ್ಳೆ ಶೈನಿಂಗ್ ಅನ್ನುವಂಥದ್ದು ಈ ನಿಮ್ಮ ಕೂದಲಿಗೆ ಬರಲಿಕ್ಕೆ ಇವತ್ತಿನ ಈ ಒಂದು ಎಲೆ ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇದನ್ನು ಯಾವ ರೀತಿ ಬಳಸ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಜೊತೆಗೆ ನಮ್ಮ ಕೂದಲಿನ ಆರೈಕೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ? ಈ ಒಂದು ಎಲೆಯನ್ನು ನೋಡ್ತಾ ಇದ್ದರೆ ನಿಮಗೇನೆ ಗೊತ್ತಾಗ್ತಾ ಇರ್ಬೋದು ಯಾವುದಿದು ಅಂಥೇಳಿ. ಹೌದು ಸ್ನೇಹಿತರೆ, ದಾಸವಾಳದ ಎಲೆಯನ್ನು ನಾವು ಹಚ್ಚುತ್ತಾ ಬರೋದ್ರಿಂದ ಕೂದಲು ಎಷ್ಟೇ ಡಲ್ ಆಗಿರಲಿ, ರಫ್ ಆಗಿರಲಿ, ಅಥವಾ ತುಂಬ ಒರಟಾಗಿದ್ದರೂ ಕೂಡ ಸಾಫ್ಟ್ ಆಗುತ್ತೆ. ಇನ್ಸ್ಟೆಂಟಾಗಿ ಒಂದೊಳ್ಳೆ ಹೊಳಪು ಬರುತ್ತೆ, ಒಂದೊಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಕೂದಲು ಎಷ್ಟೇ ಉದುರ್ತಾ ಇದ್ದರೂ ಅದನ್ನು ಕಡಿಮೆ ಮಾಡಿ ಹೊಸ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ. ಕೂದಲಂತೂ ಸೊಂಪಾಗಿ, ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ತುಂಬ ಒಂದು ಚಿಕ್ಕ ಏಜಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ಹೆಲ್ಪ್ ಆಗುತ್ತೆ. ಇನ್ನು ಯಾರಿಗೆ ಹೊಟ್ಟೆನ ಸಮಸ್ಯೆ ಇರುತ್ತೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಖಂಡಿತವಾಗ್ಲೂ ನೀವು ಈ ಒಂದು ದಾಸವಾಳ ಎಲೆಯನ್ನು, ಹೂಗಳನ್ನು ನಿಮ್ಮ ಒಂದು ಹೇರ್ ಕೇರ್ನಲ್ಲಿ ಬಳಸ್ತಾ ಬನ್ನಿ. ಅಷ್ಟು ಒಂದು ಒಳ್ಳೆಯ ಅದ್ಭುತವಾದಂಥ ಕೆಲಸವನ್ನು ಮಾಡುತ್ತೆ ಇದು ನಮ್ಮ ಕೂದಲಿಗೆ ಅಂತಂದರೆ ನೀವೇ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಒಂದು ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಮನೆ ಹತ್ತಿರ ಸಿಗುತ್ತೆ ದಾಸವಾಳದ ಎಲೆಗಳು, ಹೂಗಳು. ನಿಮಗೆ ಹೂಗಳು ಕೂಡ ಸಿಕ್ಕರೆ ಇಲ್ಲಿ ಬಳಸ್ಕೊಳ್ಬೋದು, ಇಲ್ಲ ಅಂದರೆ ಬರೀ ಎಲೆ ಏನು ಸಿಗುತ್ತೆ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು. ನಾನಿಲ್ಲಿ ಒಂದಷ್ಟು ಎಲೆಗಳನ್ನು, ಅಂದರೆ ಒಂದು ಹಿಡಿ ಆಗುವಷ್ಟು ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಒಂದು ಸತಿ ತೊಳೆದ್ಬಿಟ್ಟು ಆ ಒಂದು ಎಲೆಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕೂದಲು ಬುಡದಿಂದನೇ ಏನು ಉದುರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಹೊಸ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ತುಂಬ ಸೀಳು ಕೂದಲಿನ ಸಮಸ್ಯೆ ಏನಾಗ್ತಾ ಇರುತ್ತೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ದಾಸವಾಳದ ಎಲೆ ತುಂಬ ಸೂಪರಾಗಿ ಕೆಲಸ ಮಾಡುತ್ತೆ. ಖಂಡಿತ ಬಳಸ್ತಾ ಬನ್ನಿ. ಆನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಇನ್ನೊಂದು ಮ್ಯಾಜಿಕ್ ಪದಾರ್ಥ, ಅಂದರೆ ಅದು ಮೆಂತ್ಯ ಕಾಳು. ಹೌದು ಸ್ನೇಹಿತರೆ, ಮೆಂತ್ಯ ಕಾಳಂತೂ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಅದರಲ್ಲೂ ತುಂಬ ಒಂದು ಹೊಟ್ಟೆನ ಸಮಸ್ಯೆ ಏನು ಕಾಡ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ, ಉದ್ರೋದನ್ನು ಕಡಿಮೆ ಮಾಡುತ್ತೆ, ಕೂದಲು ಬುಡದಿಂದನೇ ಗಟ್ಟಿಯಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಕೂದಲು ತುಂಬ ಸೊಂಪಾಗಿ ಬೆಳೆಯುವಂತೆ ಮಾಡುತ್ತೆ ಒಂದು ಮೆಂತ್ಯ ಕಾಳು. ನಂತರ ಇದರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸನ್ನು ತೊಗೊಳ್ತಾ ಇದ್ದೀನಿ. ಇದಂತೂ ನಮ್ಮ ಕೂದಲಿಗೆ ಒಂದು ವರದಾನ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಬಳಸ್ತಾ ಬನ್ನಿ, ಬೆಳವಣಿಗೆ ಹೆಚ್ಚಾಗುತ್ತೆ, ಉದ್ರೋದು ಕಡಿಮೆ ಆಗುತ್ತೆ. ಮುಖ್ಯವಾಗಿ ತುಂಬ ಒಂದು ಬಿಳಿ ಕೂದಲಿನ ಸಮಸ್ಯೆ ಯಾರಿಗೆ ಕಾಡ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ, ಬಿಳಿ ಕೂದಲು ತುಂಬ ಬೇಗ ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಕಲೋಂಜಿ ಸೀಡ್ಸು. ಆನಂತರ ನಾನಿಲ್ಲಿ ಒಂದು 2 ಎಸಳ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ದಿವ್ಯ ಔಷಧಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಈ ಒಂದು ಕರಿಬೇವಿನ ಎಣ್ಣೆಯನ್ನು ನಮ್ಮ ಕೂದಲಿಗೆ ಹಚ್ಚುತ್ತಾ ಬರೋದ್ರಿಂದ ಒಳ್ಳೆ ಶೈನಿಂಗ್ ಅಂತೂ ಬಂದೇ ಬರುತ್ತೆ, ತುಂಬ ಕಪ್ಪಾಗುತ್ತೆ ಕೂದಲು. ಜೊತೆಗೆ ಯಾರಿಗೆ ವೈಟ್ ಹೇರ್ಸಿನ ಸಮಸ್ಯೆ ಇರುತ್ತೆ, ಅಂದರೆ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇದೆ ಅಂತಂದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ, ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಕೂದಲಂತೂ ಬುಡದಿಂದನೇ ಗಟ್ಟಿಯಾಗಿ, ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ ಕೂದಲು ಅನ್ನುವಂಥದ್ದು ಬೆಳಿಲಿಕ್ಕೆ ಈ ಒಂದು ಕರಿಬೇವು ಸಹ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಷ್ಟು ಪದಾರ್ಥಗಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ನೋಡಿ ತುಂಬ ನೈಸಾಗಿ ಏನು ಬೇಡ, ಈ ರೀತಿ ತರಿಯಾಗಿ ನಾವು ರುಬ್ಬಿಟ್ಕೊಳ್ಬೇಕಾಗತ್ತೆ. ರುಬ್ಬಿ ನಾನು ಒಂದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದರಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಾವು ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ ಈ ರೀತಿ ಬೇರೆ ಎಣ್ಣೆಗಳನ್ನು ಬಳಸ್ತಾ ಇದ್ದೀವಿ ಅಂದರೆ ನೀವು ರೆಗ್ಯುಲರಾಗಿ ಬಳಸುವಂಥ ಎಣ್ಣೆ ಕೂಡ ಹಾಕ್ಕೊಡ್ಬೋದು. ಇನ್ನು ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗವಾಗಿ ಹೆಚ್ಚಾಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಒಳ್ಳೆ ಶೈನಿಂಗ್ ಕೊಡುತ್ತೆ, ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ. ನಮ್ಮ ಕೂದಲಂತೂ ಸೊಂಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಆನಂತರ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಿಸಿ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಬೆಚ್ಚಗಾಗಿದೆ ಅನ್ನುವಂಥ ಸಮಯದಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಒಂದು ಮಿಶ್ರಣ ಇದನ್ನು ಹಾಕ್ಕೊಳ್ಬೇಕಾಗತ್ತೆ.
ರುಬ್ಕೊಳ್ಬೇಕಾಗತ್ತೆ. ನೀರೇನು ಹಾಕ್ತೇನೆ ಇದನ್ನು ಈ ರೀತಿ ತರಿಯಾಗಿಯೇ ರುಬ್ಕೊಳ್ಬೇಕಾಗತ್ತೆ. ರುಬ್ಬಿರೋಂಥ ಮಿಶ್ರಣವನ್ನು ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ರೀತಿಯಾಗಿ ಕಲಿಸ್ಕೊಳ್ಬೇಕು. ಅಂದರೆ ಎಣ್ಣೆಯಲ್ಲಿ ನೀಟಾಗಿ ಇದು ನೋಡಿ ಈ ರೀತಿ ಮಿಕ್ಸ್ ಆಗಬೇಕು. ಆ ನಂತರ ಫ್ಲೇಮನ್ನು ಮಾತ್ರ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು 8ರಿಂದ 10 ನಿಮಿಷಗಳವರೆಗೆ ಈ ಒಂದು ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕು. ನಾವು ಎಷ್ಟು ಕಡಿಮೆ ಉರಿನಲ್ಲಿ ನಾವು ಈ ಒಂದು ಎಣ್ಣೆಯನ್ನು ಕಾಯಿಸ್ಕೊಳ್ತೀವೋ ಅಷ್ಟು ಒಂದು ಪೋಷಕಾಂಶಗಳನ್ನು ಅಂಥದ್ದು ನಮ್ಮ ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ. ಹಾಗಾಗಿ ಕಡಿಮೆ ಉರಿನಲ್ಲೇ ಚೆನ್ನಾಗಿ ಈ ಒಂದು ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕಾಗತ್ತೆ. ಇನ್ನು ನಾವಿಲ್ಲಿ ಹಾಕಿರೋಂಥ ಎಲ್ಲ ಪದಾರ್ಥಗಳು ಕೂಡ ಅಷ್ಟೇ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುವಂಥ ಪದಾರ್ಥಗಳು. ಜೊತೆಗೆ ಉದ್ರೋದನ್ನು ಕಡಿಮೆ ಮಾಡಿ ಹೊಟ್ಟನ್ನು ಕಡಿಮೆ ಮಾಡ್ತಾ ಹೋಗುತ್ತವೆ. ಜೊತೆಗೆ ವೈಟ್ ಹೇರ್ಸ್ ಏನು ತುಂಬ ಬೇಗನೆ ಆಗ್ತಾ ಇರುತ್ತೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಈ ರೀತಿ ಹೇರ್ ಆಯಿಲ್ಗಳು ತುಂಬಾ ಹೆಲ್ಪ್ ಮಾಡುತ್ತೆ. ಖಂಡಿತವಾಗ್ಲೂ ನಾವು ಹೆಚ್ಚಿಗೆ ದುಡ್ಡು ಕೊಟ್ಟು ಹೊರಗಡೆ ಇದೇ ರೀತಿ ಎಣ್ಣೆಗಳನ್ನು ತರ್ತಾ ಇರ್ತೀವಿ. ಅದನ್ನು ಬಿಟ್ಬಿಟ್ಟು ಈ ರೀತಿ ಮನೆಯಲ್ಲೇ ನಾವೇ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಅದರ ಒಂದು ಗುಣಮಟ್ಟ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ನಮ್ಮ ಕೂದಲಿನ ಬೆಳವಣಿಗೆ ಅನ್ನುವಂಥದ್ದು ಕೂಡ ತುಂಬ ಫಾಸ್ಟಾಗಿ ಆಗುತ್ತೆ. ಒಂದು ಒಳ್ಳೆಯ ಹೇರ್ ಆಯಿಲನ್ನು ನಾವು ಮನೆಯಲ್ಲೇ ನಾವೇನೇ ರೆಡಿ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ಖರ್ಚನ್ನು ಕಡಿಮೆ ಮಾಡಿಕೊಂಡು ನಾವು ಎಣ್ಣೆ ಒಂದು ದುಡ್ಡು ಕೊಟ್ಟು ತಂದ್ಕೊಂಬಿಟ್ರೆ ಆಯಿತು. ಇನ್ನು ಉಳಿದಂಥ ಪದಾರ್ಥಗಳು ಮನೆಯಲ್ಲೇ ಸಿಗುತ್ತೆ. ಮೆಂತ್ಯಕಾಳಂತೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ. ಇನ್ನು ಈ ರೀತಿ ಎಲೆಗಳ ನಮ್ಮ ಮನೆ ಮುಂದೆನೇ ಸಿಕ್ಬಿಡತ್ತೆ. ಈ ರೀತಿ ಪದಾರ್ಥಗಳನ್ನು ತಂದು ಒಂದು ಉತ್ತಮವಾದಂಥ ಒಂದು ಹರ್ಬಲ್ ಹೇರ್ ಆಯಿಲನ್ನು ನಾವು ಮನೆಯಲ್ಲೇ ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು. ನಾವು ಎಷ್ಟೇ ದುಡ್ಡು ಕೊಟ್ಟು ಹೊರಗಡೆಯಿಂದ ತರ್ತೀವಲ್ಲ ಆ ಒಂದು ಆಯಿಲ್ಗಳಿಗಿಂತ ಇದು ನಾವು ಮಾಡ್ಕೊಂಡಿರೋವಂಥ ಎಣ್ಣೆ ತುಂಬ ಒಂದು 100 ಪಟ್ಟು ಹೆಚ್ಚು ಲಾಭವನ್ನು ನೀಡುವಂಥ ಒಂದು ಆಯಿಲ್ ಆಗಿರುತ್ತೆ. ಜೊತೆಗೆ ತುಂಬಾ ಪ್ಯೂರ್ ಆಗಿರುತ್ತೆ. ಯಾವುದೇ ರೀತಿಯ ಒಂದು ಕೆಮಿಕಲನ್ನು ಇದರಲ್ಲಿ ಬಳಸಿರೋದಿಲ್ಲ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಈ ರೀತಿ ಆಯಿಲ್ಗಳನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಹಚ್ಚುತ್ತಾ ಬನ್ನಿ. ತುಂಬ ಫಾಸ್ಟಾಗಿ ನಿಮ್ಮ ಕೂದಲಿನ ಬೆಳವಣಿಗೆಯನ್ನು ನೀವು ಹೆಚ್ಚಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಇದರ ಬಣ್ಣವನ್ನು ನೀವು ನೋಡೋದನ್ನೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಒಂದು ಪ್ಯೂರ್ ಆಗಿದೆ ಅಂಥೇಳಿ. ನಾವು ಏನು ಕರ್ಬೇವಿನ ಎಲೆ ಮತ್ತು ದಾಸವಾಳದ ಎಲೆನ ಹಾಕಿದ್ವಲ್ಲ ಅದರ ಒಂದು ಬಣ್ಣ ನಮ್ಮ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ. ಜೊತೆಗೆ ಮೆಂತ್ಯಕಾಳು, ಕಲ್ಲೋಂಜಿ ಇದರ ಎಲ್ಲದರ ಉತ್ತಮ ಗುಣಗಳು ನಮ್ಮ ಎಣ್ಣೆಯಲ್ಲಿ ಬಂದಿರುತ್ತೆ. ಹಾಗಾಗಿ ಈ ಒಂದು ಎಣ್ಣೆಯನ್ನು ನೀವು ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅದಾದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಶೋಧಿಸ್ಕೊಳ್ಳಿ. ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಅನ್ನುವಂಥ ಸಮಯದಲ್ಲಿ ಶೋಧಿಸ್ಕೊಂಡು ನೀವೊಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಇದು ಸಾಕಷ್ಟು ತಿಂಗಳುಗಳವರೆಗೆ ನೀವು ಆರಾಮಾಗಿ ಬಳಸ್ಕೊಳ್ಬೋದು. ಏನು ಹಾಳಾಗೋದಿಲ್ಲ. ಜೊತೆಗೆ ನಮ್ಮ ಕೂದಲಿನ ಬೆಳವಣಿಗೆ ಅಂತೂ ದುಪ್ಪಟ್ಟು ವೇಗವಾಗಿ ಆಗಲಿಕ್ಕೆ ಈ ಒಂದು ಎಣ್ಣೆ ಅಂತೂ ನಿಮಗೆ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ರೀತಿ ಮಾಡ್ಕೊಂಡಿರೋವಂಥ ಹೇರ್ ಆಯಿಲ್ ಏನಿರುತ್ತೆ ಇದನ್ನು ನೀವು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಹಚ್ಕೊಂಡು ಇದನ್ನು ಒಂದು 2-3 ಗಂಟೆ ತಲೆನಲ್ಲಿ ಬಿಟ್ಕೊಳ್ಳಿ. ಅಥವಾ ಹಿಂದಿನ ದಿನ ರಾತ್ರಿ ಕೂಡ ಹಚ್ಕೊಂಡು ನೀವು ಮಾರನೇ ದಿನ ಬೆಳಗ್ಗೆ ಕೂಡ ಹೇರ್ ವಾಶನ್ನು ಮಾಡ್ಕೊಳ್ಬೋದು. ಈ ರೀತಿ ವಾರದಲ್ಲಿ 2ರಿಂದ 3 ಬಾರಿ ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಬಂದರೆ ಸಾಕು. ಕೆಲವು ದಿನಗಳಲ್ಲಿ ನಿಮ್ಮ ಕೂದಲಿನ ಒಂದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ದೂರ ಆಗುತ್ತೆ. ಜೊತೆಗೆ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ ಈ ಒಂದು ಆಯಿಲನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವ ರೀತಿಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.